ಕಾವೇರಿಗಾಗಿ ಪ್ರತಿಭಟನೆ ಈಗ ಮತ್ತೆ ಮುಂದುವರಿತಾ ಇದೆ. ಮೈಸೂರು ಕನ್ನಡ ವೇದಿಕೆ ಮತ್ತು ರೈತರು ಸೇರಿಕೊಂಡು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಮೈಸೂರು ಕನ್ನಡ ವೇದಿಕೆ ಇನ್ನು ರೈತರು ಕೂಡ ಸೇರಿಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇರುವಂತದ್ದನ್ನ ಖಂಡಿಸಿ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕನ್ನಡ ವೇದಿಕೆ ಬಾಲಕೃಷ್ಣ ಅವರು ಸೇರಿ ಹಲವಾರು ಮುಖಂಡರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಬಿಡದಿ ಹೋರಾಟ ಮಾಡುವ ರಾಜಕೀಯ ನಾಯಕರು ಕಾವೇರಿ ವಿಚಾರದಲ್ಲಿ ಹೋರಾಟ ಯಾಕೆ ಮಾಡ್ತಾ ಇಲ್ಲ? ಬಿಡದಿಗಾಗಿ ಪಾದಯಾತ್ರೆ ಮಾಡ್ತಾ ಇದ್ದೀರಿ, ಹೋರಾಟ ಮಾಡ್ತಾ ಇದ್ದೀರಿ, ಆದರೆ ಅದೇ ವಿಪಕ್ಷದ ನಾಯಕರು ಕಾವೇರಿ ವಿಚಾರದಲ್ಲಿ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಕನ್ನಡಿಗರಿಗೆ ಕಾವೇರಿ ವಿಚಾರದಲ್ಲಿ ಅನ್ಯಾಯವಾಗ್ತಾ ಇದೆ. ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ 15 ದಿವಸ ಒಳಗೆ ಹರಿಸಬೇಕು ಅಂತಕ್ಕಂಥ ಒಂದು ಆದೇಶವನ್ನ ಹೊರಡಿಸಿದೆ. ಅದು ಕನ್ನಡಿಗರ ಪಾಲಿಗೆ ಮರಣ ಶಾಸನ, ಕನ್ನಡಿಗರ ಒಂದು ಕತ್ತು ಹಿಸುಕುವ ಕ್ರಮವಾಗಿದೆ. ನಮ್ಮ ಜಲಾಶಯಗಳಲ್ಲಿ ಮುಂದಿನ ಬೇಸಿಗೆವರೆಗೆ ಕುಡಿಯ ನೀರಿನ ಸಂಗ್ರಹವನ್ನ ತಮಿಳುನಾಡಿಗೆ ಬಿಡಬೇಕಾದಂಥ ಒಂದು ದುಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದಿದೆ. ನಮ್ಮ ಕರ್ನಾಟಕದ ಸ್ವತ್ತು ಕನ್ನಡಿಗರ ಸ್ವತ್ತು ಮೇಕೆದಾಟು ನಮ್ಮ ರಾಜ್ಯದ ಎಲ್ಲೆ ಒಳಗೆ, ಅದು ಅಲ್ಲದೆ ಮಾನ್ಯ ಮುಖ್ಯಮಂತ್ರಿಯವರ ಸ್ವಕ್ಷೇತ್ರ ಕನಕಪುರದಲ್ಲೇ ಈ ಯೋಜನೆ ಆಗ್ತಾ ಇದೆ. ಆದ್ರಿಂದ ಹೋರಾಟ ಮಾಡಿದಾರ. ಈಗ ತಾನೇ ನೀರು ಬಂದಿದೆ ಅಂದ್ಬಿಟ್ಟು ಎಲ್ಲ ನೀರು ತಮಿಳುನಾಡು ಕಳಿಸ್ಬಿಟ್ರೆ ತಮಿಳುನಾಡು ಇದೇ ರೀತಿ ಅನ್ಯಾಯ ಕಟ್ಟಿದ್ದೀರಿ, ಅವ್ರು ನಮಗೆ ನೀರು ಬಿಡ್ತಾ ಇದಾರ. ಮೊದಲು ನಮಗೆ ಕೊಡಬೇಕು. ಜೈಲ್ಗೆ ಹೋದ್ರು ಪರವಾಗಿಲ್ಲ, ಇವರು ಫಸ್ಟ್ ನಮ್ಮವ್ರಿಗೆ ನೀರು ಕೊಡುವಂತ ಕೆಲಸಗಳು ಮಾಡಬೇಕು. ಇವರು ಆ ಕೆಲಸಗಳು ಮಾಡ್ತಾ ಇಲ್ಲ. ಇಲ್ಲಿ ಒಬ್ಬರ ಮೇಲೆ ಒಬ್ರು ತೋರಿಸ್ತಾರೆ. ಅಲ್ಲಿ ಹೇಳ್ತಾರೆ ಕುಮಾರಸ್ವಾಮಿ ಸಚಿವರು ಹೇಳ್ತಾರೆ, ರಾಜ್ಯ ಸರ್ಕಾರ ಬಳಿ ಹೇಳ್ತಾರೆ. ರಾಜ್ಯ ಸರ್ಕಾರ ತಮಿಳುನಾಡು ಮುಖ್ಯಮಂತ್ರಿಗೆ ಟೈಅಪ್ ಆಗ್ಬಿಟ್ಟು ಅವ್ರು ಬೆಂಬಲ ಕೊಡ್ಕೊಂಡು ಆ ಮುಖ್ಯಮಂತ್ರಿ ಹೇಳ್ದಂಗೆ ಕೇಳ್ತಾರೆ. ಇವರು ಬರೀ ಐಟಿ ಮಾಡ್ಬಿಟ್ರೆ ಇಲ್ಲ ತಿನ್ನಕ್ಕೆ ಏನ್ ಮಾಡ್ತೀರಿ? ಇವತ್ತು ನಮ್ಮಲ್ಲಿ ಅಂತ ಅರಿವು ನೀರನ್ನ ನಾವು ಸರಿಯಾಗಿ ಬಳಸ್ಕೊತಾ ಇಲ್ಲ ಅಂದ್ರೆ ನಮ್ಮಂತ ಮುಟ್ಟಾಳ್ರು ಇನ್ಯಾರು ಇಲ್ಲ. ಕೂಡಲೇ ಏನು ಕಾವೇರಿ ನೀರು ಬಿಡ್ತಾ ಇರೋ ನಿಲ್ಲಿಸಬೇಕು ಅಂತೇಳಿ ನಮ್ಮೆಲ್ಲ ಒತ್ತಾಯ. ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಪರಿಸ್ಥಿತಿ, ನಮ್ಮಲ್ಲಿ ಡ್ಯಾಮ್ಗಳಿರೋದು ಏನಂತಂದ್ರೆ ಬರೀ ನೀರನ್ನ ಶೇಖರಣೆ ಮಾಡಿ ಈ ಕಾವೇರಿ ಮೇಲ್ಮನೆ ಪ್ರಾಧಿಕಾರ ಏನು ಆದೇಶ ಮಾಡುತ್ತೆ ಆ ಟೈಮ್ಗೆ ಮಾತ್ರ ನೀರು ಬಿಡಕ್ಕೆ ಮಾತ್ರ ನಾವು ಡ್ಯಾಮ್ಗಳು ಇಟ್ಟಿರೋಂಥ ಪರಿಸ್ಥಿತಿ ಆಗಿದೆ. ನಮ್ಮಲ್ಲಿ ಇರ್ತಕ್ಕಂಥ ರಾಜ್ಯದ 28 ಸಂಸದರು ಸಚಿವರುಗಳು ನೀವು ನಿದ್ರೆ ವ್ಯವಸ್ಥೆಯಿಂದ ಮೇಲೆ ಹೇಳಿ ರಾಜ್ಯದ ಪರವಾಗಿ ನೀವು ಧ್ವನಿ ಎತ್ತಿ. ಯಾಕೆ ನೀವು ಒಂದು ಸರ್ಕಾರದ ಗುಲಾಮ್ಗಿರಿಯಾಗಿ ನೀವು ಕೆಲಸ ಮಾಡ್ತಿದ್ದೀರಾ? ತಮಿಳುನಾಡಲ್ಲಿ ಒಬ್ಬ ಸಂಸದ ಇಲ್ಲ, ಒಬ್ಬ ಮಂತ್ರಿ ಇಲ್ಲ. ಇವತ್ತು ಇಡೀ ಕಾವೇರಿ ಮೇಲ್ಮನವಿಯ ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿನ ಕೈಗೊಂಬೆಗೆ ಕೆಲಸ ಮಾಡ್ತಾ ಇದೆ. ಸರ್ ಏನು ವಿಫಲ ಅಂತೇನಿಲ್ಲ, ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೇ ಮಾಡ್ತೀವಿ. ನಿರಂತರವಾಗಿ ನಮ್ಮ ಪ್ರತಿಭಟನೆ ಇದ್ದೇ ಇರ್ತದೆ. ಹೋರಾಟ ಅನ್ನೋದು ಯಾವತ್ತೂ ಕೂಡ ನಿಂತ ನೀರಲ್ಲ, ನಿರಂತರವಾಗಿ ಹರಿತಾ ಇರ್ತದೆ ಸರ್. ಇವತ್ತು ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಯಾವುದೇ ಕಾರಣಕ್ಕೂ ಬಿಡಬಾರದು. ಮೈಸೂರಿನಲ್ಲಿ ರೈತರು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ನಿದ್ರಿಸುವ ಚಳವಳಿಯನ್ನ ರೈತ ಸಂಘಗಳು ನಡೆಸಿದವೆ. ರಸ್ತೆಯಲ್ಲಿ ನಿದ್ರಿಸುವ ಚಳವಳಿಗೆ ಮುಂದಾಗಿದ್ದಾವೆ. ರೈತರಿಗೆ ಕನ್ನಡ ಪರ ಹೋರಾಟಗಾರರು ಸಾಥ್ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದನ್ನ ವಿರೋಧಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಹಾರ್ಡಿಂಗ್ ವೃತ್ತದಲ್ಲಿ ರೈತರು ಮತ್ತು ಕನ್ನಡ ಪರ ಹೋರಾಟಗಾರರು ನಿದ್ರೆ ಮಾಡುವ ಒಂದು ವಿನೂತನ ಹೋರಾಟವನ್ನು ಮಾಡಿದ್ರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ನಮ್ಮ ರಾಜಕಾರಣಿಗಳೇ ನಿದ್ರೆಗೆ ಜಾರು ಹೋಗಿಬಿಟ್ಟಿದ್ದಾರೆ, ಮಲಗಿಬಿಟ್ಟಿದ್ದಾರೆ. ಇವರು ಮೇಕೆದಾಟು ಈವರೆಗೂ ನಿರ್ಮಾಣ ಮಾಡ್ತಾ ಇಲ್ಲ, ಅದಕ್ಕೆ ಮುಂದಾಗ್ತಾ ಇಲ್ಲ. ಆ ನೈತಿಕತೆ ಅವರಿಗಿಲ್ಲ. ಅದರ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಆ ಒಂದು ಯೋಜನೆಯನ್ನು ಮಾಡಬೇಕು ಅನ್ನುವಂಥದ್ದೇ ಇಲ್ಲ. ಇವರೆಲ್ಲರೂ ನಿದ್ರೆಗೆ ಜಾರಿದ್ದಾರೆ ಅಂತ ನಿದ್ರೆ ಮಾಡುವ ಮೂಲಕವಾಗಿ ಹೋರಾಟ ಮಾಡಿದ್ದಾರೆ. ನೀರು ಬಿಟ್ಟರೆ ಕನ್ನಡಿಗರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಕೂಡಲೇ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಕಾವೇರಿಯ ಹಿತ ಕಾಯಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ಕಾವೇರಿಗಾಗಿ ಮಂಡ್ಯದಲ್ಲಿ ಕರ್ನಾಟಕ ಬಂದ್ ಹಮ್ಮಿಕೊಳ್ಳಲಾಗ್ತಾ ಇದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ಜಾಥಾ ಕೂಡ ನಡೀತು. ಕನ್ನಡ ಸೇನೆ ಮಂಜುನಾಥ್ ನೇತೃತ್ವದಲ್ಲಿ ಈ ಜಾಥಾ ಮಾಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬೆಂಬಲ ಘೋಷಣೆ ಮಾಡಿದ್ದಾರೆ. ನಾವು ನಿಮ್ಮ ಜೊತೆಗಿದ್ದೀವಿ, ಸ್ವಯಂ ಪ್ರೇರಿತವಾಗಿ ನಾವು ಬಂದ್ಗೆ ಮುಂದಾಗ್ತೀವಿ ಅಂತ ಅನೇಕರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ಇದರ ಜೊತೆಗೆ ಒಂದು ಬೈಕ್ ಜಾಥಾ ಕೂಡ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ.
ಬೈಕ್ ಜಾಥಾ ಮಾಡುವ ಮೂಲಕವಾಗಿ ಒಂದು ಬೃಹತ್ ಹೋರಾಟವನ್ನು ಮಾಡಿದ್ದಾರೆ. ಇತ್ತ ಅನೇಕ ವರ್ತಕರು, ಅಂಗಡಿ ಮಾಲೀಕರು, ಹೋಟೆಲ್ಗಳ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಹೋಟೆಲ್ಗಳನ್ನು ಬಂದ್ ಮಾಡಿ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ. ಕಾವೇರಿ ನದಿ ಪಾತ್ರದ ಜನರನ್ನು ಸಂಕಷ್ಟಕ್ಕೆ ದೂಡಲಾಗ್ತಾ ಇದೆ. ಈ ಬಗ್ಗೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಈಗ ಬೇಡಿಕೆ ಇಡ್ತಾ ಇದ್ದಾರೆ. ಪ್ರೊಟೆಸ್ಟ್ ಮಾಡಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಹಾಗೂ ರೈತರು ಪ್ರತಿಭಟನೆ ಮಾಡಿದ್ದಾರೆ. ನಗರದ ಭುವನೇಶ್ವರಿ ವೃತ್ತದಲ್ಲಿ ರಸ್ತೆಯನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಪಾಲಿಗೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಸತ್ಯ ಹೋಗಿದೆ ರೀ. ಕಡ್ಲೆಪುರಿ, ಅರಿಶಿಣ, ಕುಂಕುಮ, ಹೂವನ್ನ ಎರಚಿ ಆಕ್ರೋಶ ಹೊರಹಾಕಿದ್ದಾರೆ. ಸತ್ತೋಯ್ತಪ್ಪ, ಸತ್ತೋಯ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಗೆ ಮುಂದಾದರು. ನಗರದ ಭುವನೇಶ್ವರಿ ವೃತ್ತದಲ್ಲಿ ನಡೆದಂತಹ ಪ್ರತಿಭಟನೆ ಇದು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಕಾವೇರಿ ನಿರ್ವಹಣಾ ಮಂಡಳಿ ಕರ್ನಾಟಕದ ಪಾಲಿಗೆ ಸತ್ತು ಹೋಗಿದೆ. ನಮ್ಮ ಅಳಲನ್ನು ಅವರು ಆಲಿಸ್ತಿಲ್ಲ ಅಂತ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಕಾವೇರಿ ನಿರ್ವಹಣಾ ಮಂಡಳಿಗೆ, ಕಾವೇರಿ ನಿರ್ವಹಣಾ ಮಂಡಳಿಗೆ ಕಾವೇರಿ ನೀರನ್ನ ಬಿಡಬೇಕು ಅಂತ ಹೇಳಿರ್ತಕ್ಕಂಥ ಕ್ರಮವನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡ ಪರ ಸಂಘಟನೆಗಳು ಇವತ್ತು ಮೆರವಣಿಗೆ ಮೂಲಕ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಕಾವೇರಿ ನಿರ್ವಹಣಾ ಮಂಡಳಿ ಕರ್ನಾಟಕದ ಪಾಲಿಗೆ ಸತ್ತೋಗಿದೆ ಅಂತೇಳಿ ಅರಿಶಿಣ, ಕುಂಕುಮ, ಕಳ್ಳೆಪುರಿ, ಹೂವನ್ನು ಎರಚುವುದರ ಮೂಲಕ ನಮ್ಮ ಹೋರಾಟವನ್ನು ಮಾಡಿದ್ದೀವಿ. ಕಾವೇರಿ ನಿರ್ವಹಣಾ ಮಂಡಳಿಯವರು ಒಂದು ದಿನ ಬಂದು ನಮ್ಮ ಜಲಾಶಯಗಳನ್ನ ನೋಡಲಿಲ್ಲ, ಇಲ್ಲಿ ಸ್ಥಿತಿಗಳನ್ನ ಅಧ್ಯಯನ ಮಾಡಲಿಲ್ಲ. ದೇಹದಲ್ಲಿ ಕೂತ್ಕೊಂಡು ನೀರು ಬಿಡಿ ಅಂದರೆ ಎಲ್ಲಿಗೆ ನೀರು ಬಿಡೋದು ಹೇಳ್ತಾ ಇರೋದು. ಇದು ಕರ್ನಾಟಕದ ಪಾಲಿಗೆ ವರ್ಣ ಶಾಸನ. ನಾನು ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭ ತಿಳಿಸ್ತಾ ಇದ್ದೀನಿ, ಅವ್ರು ಏನೇ ಆದೇಶ ಮಾಡಿದ್ರು ಪರವಾಗಿಲ್ಲ, ನೀವು ಯಾವುದೇ ಕಾರಣಕ್ಕೂ ಕರ್ನಾಟಕದಿಂದ ತಮಿಳುನಾಡಿಗೆ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅಕಸ್ಮಾತ್ ಮುಂದೆ ನೀವು ಬಿಟ್ಟದ್ದೇ ಆದರೆ ನಾವು ನಿಮ್ಮ ವಿರುದ್ಧ. ಇನ್ನು ರಾಮನಗರದಲ್ಲಿ ರೈತ ಸಂಘದಿಂದ ಕೂಡ ಪ್ರೊಟೆಸ್ಟ್ ನಡೀತು. ಐಜೂರು ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ರೈತರು. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸವಾರನ ಉದ್ದಟತನದಿಂದ ಭುಗಿಲೇಳುತ್ತು ಆಕ್ರೋಶ. ರೈತನ ಕಾಲಿನ ಮೇಲೆ ಒಬ್ಬ ಬೈಕ್ ಸವಾರ ಬೈಕ್ ಹತ್ತಿಸಿದ್ದಾನೆ. ಬೈಕ್ ಸವಾರನ ಮೇಲೆ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆ ತೀವ್ರವಾಗ್ತಾ ಇದ್ದಂತೆ ರೈತರನ್ನ ಬಂಧಿಸಿದ್ದಾರೆ. ರೈತರನ್ನ ಎಳೆದೊಯ್ದು ಅರೆಸ್ಟ್ ಮಾಡಿದೆ ಖಾಕಿ ಪಡೆ. ಯಾರು ಬೈಕ್ ಹಾಕಿದ್ದಾನೆ ಆತ ಅರೆಸ್ಟ್ ಆಗಿಲ್ಲ. ಇಲ್ಲಿ ಯಾವ ರೈತರ ಮೇಲೆ ಬೈಕನ್ನು ಹರಿಸಲಾಯಿತು ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ನಿಜಕ್ಕೂ ಹಾಸ್ಯಾಸ್ಪದ ಇದು. ಇನ್ನು ಯಾವಾಗ ರೈತನ ಮೇಲೆ ಒಬ್ಬ ಬೈಕ್ ಹರಿಸಿ ಅಲ್ಲಿಂದ ಪರಾರಿಯಾದ, ರೈತರ ಆಕ್ರೋಶದ ಕಟ್ಟೆ ಹೊಡಿತು. ಪ್ರತಿಭಟನೆ ಮತ್ತಷ್ಟು ತೀವ್ರವಾಯಿತು. ಇನ್ನು ಪ್ರತಿಭಟನೆ ತೀವ್ರವಾಗ್ತಾ ಇದ್ದಂತೆ ರೈತರ ಬಂಧನ ಕಾರ್ಯ ಕೂಡ ನಡೆದಿದೆ. ಇನ್ನು ಕರ್ನಾಟಕ ಬಂದ್ ಬೆಂಬಲಿಸಿ ಬೆಳಗಾವಿಯಲ್ಲೂ ಕೂಡ ತೀವ್ರ ಹೋರಾಟ ನಡೆಯಿತು. ಕರವೇ ಶಿವರಾಮೇಗೌಡ ಬಣ ರೈತರು ಪ್ರೊಟೆಸ್ಟ್ ಮಾಡಿದ್ದಾರೆ.
ಬೆಳಗಾವಿಯ ಚೆನ್ನಮ್ಮ ವೃತ್ತವನ್ನ ಬಂದ್ ಮಾಡಿ ಹೋರಾಟ ಮಾಡಿದ್ದಾರೆ. ಉರುಳು ಸೇವೆಯನ್ನ ಮಾಡಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಬಿಡಬಾರದು, ಮಹದಾಯಿ ಯೋಜನೆಯನ್ನ ಪೂರ್ಣಗೊಳಿಸಬೇಕು, ನಮ್ಮ ನೀರು ನಮ್ಮ ಹಕ್ಕು, ಈ ಘೋಷಣೆಗಳನ್ನು ಕೂಗಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಮಹದಾಯಿಗಾಗಿ ನಡೆದಂತಹ ಹೋರಾಟ, ಈಗಲೂ ನಡೀತಾ ಇರುವಂತಹ ಹೋರಾಟ ಇವತ್ತು ನೆನ್ನೆದಲ್ಲ, ದಶಕಗಳೇ ಕಳೆದೋಯ್ತು ಹೋರಾಟ ಆಗ್ತಾ. ಆದರೂ ಕೂಡ ಕುಡಿಯುವ ನೀರಿಗಾಗಿ ಅಂಗಲಾಚುವ ಪರಿಸ್ಥಿತಿ ಬರ್ತಾ ಇದೆ.